ನಮ್ಮ ಲೈಫಲ್ಲಿ ಕೆಲವೊಂದಷ್ಟು ಕಾರ್ಯಗಳು ಅಥವಾ ಕೆಲವೊಂದಷ್ಟು ಈವೆಂಟ್ಗಳು ಲೇಟಾಗಿ ಆಗಿಬಿಡತ್ತೆ. ಸೊ ಲೇಟ್ ಆದರೂ ಕೂಡ ಲೇಟೆಸ್ಟಾಗಿ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಲ್ರಿಗೂ ಕೂಡ ತುಂಬಾ ಖುಷಿ ಆಗಿಬಿಡತ್ತೆ. ಸೊ ನನ್ನ ಲೈಫಲ್ಲಿ ಕೂಡ ಅದೇ ರೀತಿ ಆಗಿದೆ. ಲೇಟ್ ಆದರೂ ಕೂಡ ಇದೊಂದು ನನಗೆ ಲೈಫಲ್ಲಿ ಲೇಟೆಸ್ಟಾಗಿ ಮೆಮೊರೇಬಲ್ ಆಗಿ ಇರುವಂಥದ್ದಾಗಿದೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ನಿಮಗೆ ತಮ್ನೇಲಲ್ಲಿ ಆಲ್ರೆಡಿ ಒಂದಷ್ಟು ವಿಷಯಗಳು ಗೊತ್ತಾಗಿರುತ್ತೆ. ಸೊ ನನಗೆ ಏನು ಓದಿದ್ದೀರಾ ನೀವು? ಇವಾಗ ಏನಕ್ಕೆ ಕಾನ್ವೊಕೇಷನ್ ಬಂದಿದೆ? ಇವಾಗ ಓದ್ತಾ ಇದ್ರಾ? ಏನು ಕಂಪ್ಲೀಟ್ ಮಾಡಿದ್ದೀರಾ? ಎಲ್ಲ ಕ್ವೆಶನ್ಸ್ ಕೇಳ್ತಾನೆ ಇದ್ರಿ. ನನ್ನ ಫ್ರೆಂಡ್ಸ್ ಇರ್ಬೋದು ಅಥವಾ ವಾಟ್ಸಪ್ಪಲ್ಲಿ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಾದರೂ ಇರ್ಬೋದು. ತುಂಬ ಜನ ಕ್ವೆಶನ್ಸ್ ಕೇಳಿದ್ರಿ. ಅದಕ್ಕೆಲ್ಲ ಇವತ್ತು ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ಸೊ ಫಸ್ಟೀಗ ನಾನು ಕಾನ್ವೊಕೇಷನ್ ಸರ್ಟಿಫಿಕೇಟ್ನ ತಗೊಳ್ಳೋದಕ್ಕೆ ಅಂತ ಮೈಸೂರಿಗೆ ಹೋಗಬೇಕು. ಹಾಗಾಗಿ ಇನ್ವೈಟ್ ಮಾಡಿದ್ದಾರೆ. ಸೊ ರೆಡಿ ಆಗ್ತಾಯಿದ್ದೀನಿ ಇವಾಗ. ಇದಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟಾಗಿ ವೈಟ್ ಆ್ಯಂಡ್ ವೈಟಲ್ಲೇ ಇರಬೇಕು. ವೈಟ್ ಸ್ಯಾರಿ ಅಥವಾ ವೈಟ್ ಡ್ರೆಸ್ನ ವೇರ್ ಮಾಡಿರಬೇಕಾಗಿರುತ್ತೆ. ಸೊ ಹಾಗಾಗಿ ಒಂದು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದರೆ ನಾನು ವೈಟ್ ಸ್ಯಾರಿನ ಒಂದು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ. ಅದಕ್ಕೆ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿದ್ದೆ. ಅದು ನೀವು ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡಬಹುದು. ಸೊ ಈಗ ನಾನು ಆ ಒಂದು ಕಾನ್ವೊಕೇಷನ್ ಸರ್ಟಿಫಿಕೇಟ್ ಸೆರೆಮನಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಈಗ ಮೇಕಪ್ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಇದಕ್ಕೋಸ್ಕರನೇ ಒಂದಷ್ಟು ಮೇಕಪ್ ಫಿಕ್ಸರು, ಪ್ರೈಮರ್ ಇದೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಯಾಕಂದರೆ ತುಂಬ ಹೊತ್ತು ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತ. ಸೊ ಅದೇ ರೀತಿ ಇತ್ತು ಕೂಡ. ಈ ಒಂದು ಸ್ಯಾರಿನ ನಾನು ಲೋಕಲಲ್ಲಿ ತೊಗೊಂಡಿದ್ದೀನಿ ಒಂದು ಶಾಪಲ್ಲಿ. ಬಟ್ ಇದೇ ಸ್ಯಾರಿ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ನಾನು ಹಾಕಿರೋ ಜ್ಯುವೆಲ್ರಿ ಕೂಡ ತುಂಬಾ ಚೆನ್ನಾಗಿದೆ. ಇದೆರಡರದ್ದು ಲಿಂಕ್ ನಾನು ಕಮೆಂಟ್ ಸೆಕ್ಷನಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಬರುತ್ತಲ್ಲ, ಸೊ ಅಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಹಿಂದಿನ ದಿನ ರಾತ್ರಿ ವೇದಾಂತ್ ಸರಿಯಾಗಿ ನಿದ್ದೆ ಕೊಟ್ಟಿರಲಿಲ್ಲ. ಯಾಕೋ ಗೊತ್ತಿಲ್ಲ, ತುಂಬಾ ಎಚ್ಚರ ಇದ್ದು ಆಟ ಆಡ್ತಾನೆ ಇದ್ದ. ಹಾಗಾಗಿ ನನಗೂ ಕೂಡ ನಿದ್ದೆ ಸರಿಯಾಗಿ ಆಗಿರಲಿಲ್ಲ. ಬಟ್ ಮಾರ್ನಿಂಗ್ ಬೇಗನೆ ಎದ್ದು ರೆಡಿ ಆಗಬೇಕಿತ್ತು. ಯಾಕಂದರೆ 9 o'clock ಅಷ್ಟರಲ್ಲಿ ನಾವು ಫಂಕ್ಷನ್ ಏನು ನಡೆಯುತ್ತೆ ಕಾಲೇಜ್ KSYU ಮೈಸೂರು, ಅಲ್ಲಿ ಹೋಗಿ ಇರಬೇಕಿತ್ತು. ಹಾಗಾಗಿ ಬೇಗನೆ ರೆಡಿಯಾಗಿ ಹೊರಟಿದ್ವಿ. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ ನಾನು ಇವಾಗ ಓದ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಇವಾಗ ಓದಿ ನನಗೆ ಡಿಗ್ರಿ ಕಂಪ್ಲೀಟ್ ಆಗಿ ಕಾನ್ವೊಕೇಷನ್ ತೊಗೊಂಡಿದ್ದೀನಿ ಅಂತ. ಬಟ್ ಅದು ನೀವು ಅಂದ್ಕೊಂಡಿರೋದು ತಪ್ಪು. ಯಾಕಂದರೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ 10 ವರ್ಷ ಆಗಿದೆ ಹೆಚ್ಚು ಕಡಿಮೆ. ಸೊ 10 ವರ್ಷದಿಂದ ಕಾನ್ವೊಕೇಷನ್ ಕೊಟ್ಟಿಲ್ವಾ? ಇಲ್ಲ. ಯಾಕಂದರೆ ಕೆಲವೊಂದು ಏನೋ ಇವ್ರದ್ದು ಏನೇನೋ ಅಂದರೆ ಸಂಸ್ಥೆಗಳಿಂದ ಏನೋ ಪ್ರಾಬ್ಲಮ್ ಆಗಿ ನಮಗೆ UGC ಅಂತ ಏನಿರುತ್ತೆ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಇನ್ ಇಂಡಿಯಾ ಅಂತ. ಸೊ ಅದು ಅದ್ರ ಕಡೆಯಿಂದ ನಾವು ಓದ್ತಾ ಇದ್ದೀವಿ ಅಂತ ನಮಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಅವರು ಎಲಿಜಿಬಲ್ ಇರಲಿಲ್ಲ. ಯಾಕಂದರೆ ಅವ್ರ ಕಡೆಯಿಂದ ಅನುಮತಿ ಸಿಕ್ಕಿರಲಿಲ್ಲ. ಹಾಗಾಗಿ ನಮಗೆ ಅಥವಾ ಒಂದು 3-4 ವರ್ಷದ ವಿದ್ಯಾರ್ಥಿಗಳಿಗೆ ಕಾನ್ವೊಕೇಷನ್ ಕೊಟ್ಟಿರಲಿಲ್ಲ. ಕಷ್ಟಪಟ್ಟು ಓದಿದ್ರು ಕೂಡ ಅವರಿಗೆ ಕಾನ್ವೊಕೇಷನ್ ಸಿಕ್ಕಿರಲಿಲ್ಲ. ಆ್ಯಂಡ್ ಇನ್ನೊಂದು ಹೇಳೋದು ಮರೆತೆ, ನಾನು ಓದಿದ್ದು ಕರೆಸ್ಪಾಂಡೆನ್ಸಲ್ಲಿ, ರೆಗ್ಯುಲರ್ ಆಗಿ ಅಲ್ಲ. ರೆಗ್ಯುಲರ್ ಆಗಿ ಓದಿದ್ರೆ ಇದೆಲ್ಲ ತಲೆನೋವು ಇರೋದೇ ಇಲ್ಲ. ಬಟ್ ಕರೆಸ್ಪಾಂಡೆನ್ಸಲ್ಲಿ ನಾನು ಓದಿದ್ದು BCom. ಸೊ 3 ವರ್ಷ ಕಷ್ಟಪಟ್ಟು ಓದಿದ್ದೀನಿ, ಕಾಪಿ ಮಾಡಿ ಬರ್ದಿಲ್ಲ. ಹಾಗೂ ಕೂಡ ನನಗೆ ಈ ಥರ ಆಯ್ತಲ್ಲ ಅಂತ ನನಗೆ ತುಂಬ ಸಲ ಬೇಜಾರು ಮಾಡ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಓದಿದ್ರು ಕೂಡ, ಪಾಸ್ ಆದರೂ ಕೂಡ ನಮಗೆ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಬಟ್ ಆ ಬೇಜಾರಿಗೆಲ್ಲ ಇವಾಗ ಒಂದು ಫುಲ್ ಸ್ಟಾಪ್. ಯಾಕಂದರೆ ಲೇಟ್ ಆದರೂ ಕೂಡ ನನಗೆ ರ್ಯಾಂಕಿಂಗ್ ಬಂದಿದೆ. ನನ್ನದು 2nd ರ್ಯಾಂಕ್ ಬಂದಿದೆ ಕರ್ನಾಟಕಕ್ಕೆ. ಆ ವರ್ಷದಲ್ಲಿ BComಗೆ 2ನೇ ರ್ಯಾಂಕ್ ಬಂದಿದೆ. ಸೊ ಹಾಗಾಗಿ ಇಲ್ಲಿ ನನ್ನ ಗವರ್ನರ್ ಕಡೆಯಿಂದ ಸರ್ಟಿಫಿಕೇಟ್ ಕೊಡಿಸೋದಕ್ಕೆ ಅಥವಾ ಕಾನ್ವೊಕೇಷನ್ನ ಇಶ್ಯೂ ಮಾಡೋದಕ್ಕೆ ಅಂತ ಇನ್ವೈಟ್ ಮಾಡಿದ್ದಾರೆ. ಸೊ ಇವಾಗ ಮೈಸೂರಿಗೆ ಬಂದಿದ್ದೀವಿ. ನಾನು, ನಮ್ಮ ಅತ್ತೆ, ಹಸ್ಬೆಂಡ್ ಹಾಗೆಯೇ ನನ್ನ ತಮ್ಮ ಇಷ್ಟು ಜನ ಬಂದಿದ್ವಿ. ಬಟ್ ನನ್ನ ತಮ್ಮ ಅವನೇನೋ ಕೆಲಸ ಇತ್ತು ಅಂತ ಅವ್ನು ಹೊರಗಡೆ ಹೋಗಿಬಿಟ್ಟ. ಅವನು ಒಳಗಡೆ ಎಂಟ್ರೆನ್ಸ್ ಇರಲಿಲ್ಲ. ನನ್ನ ಜೊತೆ ಇನ್ನೂ ಇಬ್ಬರು ಬರ್ಬೋದಿತ್ತು. ಇಬ್ಬರಿಗೆ ಪಾಸ್ ಕೊಡ್ತಿದ್ರು. ಹಾಗಾಗಿ ನನ್ನ ಅತ್ತೆ ಮತ್ತು ನನ್ನ ಗಂಡ ಇಬ್ಬರು ಕೂಡ ನನ್ನ ಜೊತೆ ಬಂದಿದ್ದರು. ಸೊ ನಾವಿಲ್ಲಿ ಮುಂದೆನೇ ನಮಗೆ ಸೀಟ್ ಅಲಾಟ್ ಮಾಡಿರ್ತಾರೆ ನಮ್ಮ ಹೆಸರನ್ನ ಹಾಕಿ. ಸೊ ಅಲ್ಲಿ ನಾವು ಕೂರಬೇಕು. ಮೇಲ್ಗಡೆ ಬಾಲ್ಕನಿ ಇದೆ, ಅಲ್ಲಿ ಹಸ್ಬೆಂಡ್ ಮತ್ತು ಅತ್ತೆ ಕೂತಿದ್ರು. ಇವಾಗ ಗವರ್ನರ್ ಬರ್ತಾ ಇದ್ದಾರೆ. ಬೆಳಿಗ್ಗೆ ನಾವು 8 ಗಂಟೆ ಅಷ್ಟರಲ್ಲಿ ಹೊರಟಿದ್ವಿ. ಅಲ್ಲಿಂದ ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕಾನ್ವೊಕೇಷನ್ ಹಾಲ್ ಹತ್ರ ಬಂದ್ವಿ. ಸೊ ಅಲ್ಲಿ ಬಂದು ಪಾಸ್ ತೋರಿಸ್ಬೇಕು ಅವ್ರಿಗೆ. ಆಮೇಲೆ ನಮ್ಮನ್ನ ಒಳಗಡೆ ಬಿಡ್ತಾರೆ. ಇಲ್ಲಿ ಬಂದು ನಾವು ಸೀಟ್ ಅಲಾಟ್ ಮಾಡಿರ್ತಾರೆ, ಅಲ್ಲಿ ಬಂದು ಕುತ್ಕೊಂಡ್ವಿ. ಸೊ ಅದಾದಮೇಲೆ ಒಂದಷ್ಟು ಏನೇನೋ ಅವ್ರದ್ದು ವೆರಿಫಿಕೇಷನ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ಗವರ್ನರ್ ಎಂಟ್ರಿ ಅಥವಾ ರಾಜ್ಯಪಾಲರು ಬರ್ತಾರೆ. ಸೊ ಅವ್ರಿಗೂ ಕೂಡ ಗೌರವಪೂರ್ಣವಾಗಿ ಕರೀತಾರೆ ಅವ್ರನ್ನ. ಸೊ ಅದೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇದೆಲ್ಲ ನನಗೆ ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗಿ ನಾನು ಓದಿದಿದ್ರು ಕೂಡ ಇದೊಂದು ಆಪರ್ಚುನಿಟಿ ನನಗೆ ಸಿಗ್ತಿರಲಿಲ್ಲ. ಇಷ್ಟು ದಿನ ಕಾನ್ವೊಕೇಷನ್ ಯಾವಾಗ ಕೊಡ್ತಾರೆ ಅಂತ ವಿಚಾರಿಸಿದ್ದೇ ಆಗಿತ್ತು. ಕಾಲೇಜ್ ಹತ್ರ ಕೂಡ 1-2 ಸಲ ಹೋಗಿದ್ವಿ. ಆ್ಯಂಡ್ ಅಲ್ಲಿಗೆ ಹೋಗೋರು ಬರೋನೆಲ್ಲ ಕೇಳ್ತಿದ್ವಿ. ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಕೊಂಡು ನೀನು ಬಂತಾ, ಕಾನ್ವೊಕೇಷನ್ ಕೊಡ್ತಿದ್ದಾರಾ, ಇದೆಲ್ಲ ವಿಚಾರಿಸ್ಕೊಳ್ಳೋದೇ ಆಗಿತ್ತು.
ಇತ್ತು. ಫೈನಲಿ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಅನ್ನೋದಾಯಿತು. ಯಾಕಂದರೆ ಇಲ್ಲಿ ಬಂದು ಡೈರೆಕ್ಟಾಗಿ ನಾವು ಕಾನ್ವೊಕೇಷನ್ ಸರ್ಟಿಫಿಕೇಟ್ನ ತೊಗೊಂಡಿದ್ದಾಯಿತು ಆ್ಯಂಡ್ ರ್ಯಾಂಕ್ ಸರ್ಟಿಫಿಕೇಟ್ ಕೂಡ. ಸೊ ಇದೆಲ್ಲ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನಮಗೆ ಸ್ವಲ್ಪ ತಿಂಡಿ ಮಾಡಿದರು. ಅಂದರೆ ಮಧ್ಯಾಹ್ನದ ಊಟಕ್ಕೆ ಪಲಾವ್ ಈ ಥರ ಏನೇನೋ ಮಾಡಿದರು. ಸೊ ಸ್ವಲ್ಪ ತಿಂದ್ಕೊಂಡು ಬಂದ್ವಿ. ನನಗಂತೂ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಕಾರ್ ಡ್ರೈವಿಂಗು ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಕ್ಕೇ ಆಗೋದಿಲ್ಲ. ಸೊ ಇಲ್ಲಿ ಮನೆಗೆ ಬಂದ್ವಿ. ಪಾಪು ಅಂತೂ ಆರಾಮಾಗಿದ್ದ. ಯಾಕಂದರೆ ಅವನ್ನ ಬಿಟ್ಟೋಗೋದೇ ನನಗೊಂದು ಟೆನ್ಷನ್ ಆಗಿತ್ತು. ಇರ್ತಾನ ಇರಲ್ವಾ, ಆಮೇಲೆ ನನ್ನ ಜೊತೆ ಜಾಸ್ತಿ ಇರ್ತಾನೆ ಅವನು, ನಾನು ಇಲ್ಲ ಅಂದರೆ ಅಳ್ತಾನೆ. ಸೊ ಅಳ್ತಿದ್ನಂತೆ. ನನ್ನ ತಂಗಿ ಹತ್ರ ಬಿಟ್ಟೋಗಿದ್ದೆ ಅವನ್ನ. ಅಳ್ತಿದ್ನಂತೆ, ಸಡನ್ನಾಗಿ ಅಳೋಕ್ಕೆ ಶುರು ಮಾಡ್ತಿದ್ನಂತೆ. ಬಟ್ ಆಮೇಲೆ ಸುಮ್ಮನೆ ಆಟ ಆಡ್ಕೊಂಡಿದ್ನಂತೆ. ಸಡನ್ನಾಗಿ ಅಳ್ತಿದ್ನಂತೆ, ಹಿಂಗೆಲ್ಲ ಹೇಳ್ತಿದ್ಲು ಅವಳು. ಆ್ಯಂಡ್ ಫೈನಲಿ ಮನೆಗೆ ಬಂದು ನನ್ನ ಮುದ್ದು ಮಗನ ಮುದ್ದಾಡಿದ್ದಾಯಿತು. ಇವಾಗ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ನನಗೆ ವಾಮಿಟಿಂಗ್ ಇದೆಲ್ಲ ಇತ್ತಲ್ವ, ಸ್ವಲ್ಪ ತಲೆ ಸುತ್ತು, ಹೊಟ್ಟೆ ತೊಳಸ್ದಂಗೆ ಆಗೋದು ಇದೆಲ್ಲ ಆಗ್ತಾಯಿತ್ತು. ಹಾಗಾಗಿ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ವಿ. ಮನೆಗೆ ಬಂದ್ವಿ. ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಾಯಿತ್ತು. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ನನಗೆ ಟ್ರಾವೆಲ್ ಅಂದರೆ ಆಗೋದಿಲ್ಲ. ಜಸ್ಟ್ 1 ಅವರ್ ಮೈಸೂರಿಗೆ ಹೋಗಿ ಬರೋಕ್ಕೂ ಆಗೋಲ್ಲ. ಸೊ ಇವಾಗ ಚೆನ್ನಾಗಿ ನಿದ್ದೆ ಆಗಿದೆ. ರಾತ್ರಿನೂ ವೇದನ್ ಸರಿಯಾಗಿ ನಿದ್ದೆ ಕೊಟ್ಟಿರಲಿಲ್ಲ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಇವಾಗ ಎದ್ದಿದ್ದೀವಿ. ಎಲ್ಲರೂ ಮಲ್ಕೊಬಿಟ್ಟಿದ್ವಿ. ಯಶು ಏನು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದು ಹೋಗ್ಬಿಟ್ಟಿದ್ದಾರೆ. ನಾವು 3 ಜನ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ. ನೈಟ್ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಫೈನಲಿ ಕಾನ್ವೊಕೇಷನ್ ಅಂತೂ ಬಂತು. ಬಟ್ ಇಷ್ಟು ದಿನ ಆದಮೇಲೆ ಬಂದಿದೆ. ಅದನ್ನು ಹೆಂಗೆ ತೊಗೋಬೇಕನ್ನೋದೇ ಗೊತ್ತಾಗ್ತಿಲ್ಲ. ಫೈನಲಿ ಇವಾಗ ಬಂದಿದೆ. ಆ್ಯಂಡ್ ಒಂದು ಖುಷಿ ಏನಂದರೆ, ಸೊ ರ್ಯಾಂಕ್ ಬಂದಿದೆ. ಗವರ್ನರ್ ಕೈಲಿ ಸರ್ಟಿಫಿಕೇಟ್ ತೊಗೊಂಡ್ವಿ ಅಂತ ಏನೋ ಒಂಥರ ಖುಷಿ ಇದೆ. ಸೊ ನಾನು ರೆಗ್ಯುಲರಾಗಿ ಓದಿದ್ರು ಕೂಡ ನನಗೆ ಈ ಥರ ಆಪರ್ಚುನಿಟಿ ಸಿಗ್ತಿರಲಿಲ್ಲ ಅಂತ ಅನ್ನಿಸ್ತಿದೆ. ಇಷ್ಟು ದಿನ ಅಯ್ಯೋ ಬರಲಿಲ್ಲ ಅಂತ ಅನ್ನಿಸ್ತಿತ್ತು. ಇವಾಗ ಬಂದಿದೆ, ಏನೋ ಒಂಥರ ಎಕ್ಸೈಟ್ಮೆಂಟ್. ಸೊ ನೀವು ಯಾರಾದರೂ ಓದೋಕ್ಕಾಗಲ್ಲ ಅಂದರೆ ಕರೆಸ್ಪಾಂಡೆನ್ಸಲ್ಲಿ ಟ್ರೈ ಮಾಡಿ, ಓದಬಹುದು. ಏನಿಲ್ಲ, ನಾನೇ ಓದಿದ್ದೀನಿ ಗೈಸ್, ನೀವು ಓದೋದಿಲ್ವಾ? ಸೊ ಚೆನ್ನಾಗಿ ಓದ್ಬೋದು. ಎಷ್ಟು ಏಜ್ ಆದ್ರೂ ಜಾಯ್ನ್ ಆಗಿ ಓದ್ಕೊಬಹುದು. ಏನಾದರೂ ಬ್ಯಾಲೆನ್ಸ್ ಇದ್ದರೆ, ಡಬಲ್ ಡಿಗ್ರಿ ಅಥವಾ PhD ಬ್ಯಾಲೆನ್ಸ್ ಇದ್ದರೆ ಟ್ರೈ ಮಾಡಿ. ಸೊ ನನಗೆ BCom ಮುಗಿದ್ಮೇಲೆ ಇವಾಗ ಯಾಕೋ ಡಬಲ್ ಡಿಗ್ರಿ ಮಾಡಬೇಕಂತ ಅನ್ನಿಸ್ತಿದೆ. ನೋಡೋಣ. ಸದ್ಯಕ್ಕೆ ಆ ಥರ ಓದಬೇಕು ಅನ್ನೋ ಮೈಂಡ್ ಇಲ್ಲ. ಪಾಪುಗಳು ಎಲ್ಲ ಹಿಂಸೆ ಆಗುತ್ತೆ. ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ. ಸಾರಿ. ಸೊ ಓದಬೇಕಂದ್ರೆ ನೀವು ಕೂಡ ಟ್ರೈ ಮಾಡಿ. ಇದಾಗಿತ್ತು ನನ್ನ ಕಾನ್ವೊಕೇಷನ್ ವಿಡಿಯೋ. ಬಂತು, ಅಪರೂಪಕ್ಕೆ ಇವಾಗ ಬಂದಿದೆ. ಸೊ ಇವಾಗ ಇಷ್ಟು ದಿನ ಬಂದಿದ್ರೆ ಇನ್ನೂ ಏನೇನು ಮಾಡ್ಬೋದಿತ್ತೆ ಗೊತ್ತಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ, ನನ್ನ ಮಕ್ಕಳು ಕೊಟ ಅಂತಿರೋ ಈಚೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.